ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪೊಟೇಟೊ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ಸಂಡೇ. ಫೈನಲಿ 1 ಇಯರಿಂದ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೊಗೆನಕಲ್ ಹೋಗಬೇಕು ಅಂತ. ಈ ಸೀಸನಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಸೊ ಫೈನಲಿ ಇವತ್ತು ನಾವು ಹೊಗೆನಕಲ್ ಹೋಗ್ತಾ ಇದ್ದೀವಿ. ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಇವತ್ತಿನ ದಿನನ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಡ್ತೀನಿ. ಲೆಟ್ಸ್ ಗೋ. ಮನೆಯಿಂದ ಹೋಗಬೇಕಾದ್ರೆ ಸ್ನ್ಯಾಕ್ಸ್ ತಗೊಂಡು ಹೋಗಿರಲಿಲ್ಲ. ಸೊ ಅಲ್ಲಿ ಸಿಗುತ್ತೋ ಇಲ್ವೋ ಅಂತ ಹೇಳ್ಕೊಂಡು ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹಾಗಾಗಿ ಹೋಗ್ತಾ ಇರಬೇಕಾದ್ರೆ ಒಂದು ಸೂಪರ್ ಮಾರ್ಕೆಟ್ ಸಿಕ್ತು. ಅಲ್ಲಿ ನಾವು ಸ್ನ್ಯಾಕ್ಸ್ ಎಲ್ಲ ತಗೊಂಡ್ವಿ, ಚಿಪ್ಸ್ ಅದೆಲ್ಲ ನಾವು ನಮ್ಮ ಶುರು ಮಾಡ್ಕೊಂಡ್ವಿ. ನಾವು ಹೊಗೆನಕಲ್ಲಿಗೆ ಹೋಗುವ ರೂಟಲ್ಲಿ ವ್ಯೂ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ. ಮಳೆ ಒಂದಿಲ್ಲ. ಫೈನಲಿ ನಾವು 12 ಗಂಟೆಗೆ ಹೊರಟಿದ್ದು. ರೂಟ್ ಎಲ್ಲ ಸ್ವಲ್ಪ ಮಿಸ್ ಆಯಿತು. ಸೊ ಹೊಗೆನಕಲ್ ಅಂತ ಹೇಳ್ಕೊಂಡು ಪೆನ್ನಗರಂ ಅಂತ ಹೇಳ್ಕೊಂಡು ಅಲ್ಲಿ ಇರೋದು ಆ್ಯಕ್ಚುಲಿ ಹೊಗೆನಕಲ್ಲು, ಪೆನ್ನಗರಂ ಹತ್ರ. ಸೊ ಹಾಗಾಗಿ ಮತ್ತೆ ಕೇಳ್ಕೊಂಡು ಬಂದ್ವಿ. ಕೆಲವ್ರು ಹೇಳ್ತಾ ಇದ್ದಾರೆ ಕ್ಲೋಸ್ ಆಗಿದೆ ಅಂತ, ಬಟ್ ಇನ್ನೂ ಗೊತ್ತಿಲ್ಲ. ಹತ್ರ ಇದ್ದೀವಿ. ಫೈನಲಿ ಇನ್ನೇನು ರೀಚ್ ಆಗ್ತೀವಿ. ಸೊ ನೋಡೋಣ ಅಲ್ಲಿ ಹೇಗಿರುತ್ತೆ ಏನು ಅಂತ ಹೇಳ್ಕೊಂಡು. ನೀರು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ರೋಡ್ ಕೇಳ್ಕೊಂಡು ಬಂದ್ವಲ್ಲ, ಅವರು ಅಲ್ಲಿ ಹೇಳಿದ್ರು. ಸೊ ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ. ಬಟ್ ಸ್ಟಿಲ್ ನಾವು ಬಂದಿದ್ದೀವಿ. ನೋಡೋಣ ಏನಾಗಿದೆ ಏನು ಅಂತ. ಲೆಟ್ಸ್ ಗೋ. ಏನಾಗಿದೆ ಅಂತಂದರೆ 2 ವೀಕ್ಸು ಹೊಗೆನಕಲ್ ಫಾಲ್ಸ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿಂದ ಇನ್ನೂ 12 ಕಿಲೋಮೀಟರ್ ದೂರ ಇದೆ. ಸೊ ಇಲ್ಲಿಂದ ಪೆನ್ನಗರಮಿಂದ 12 ಕಿಲೋಮೀಟರ್ ದೂರ ಇದೆ. ಸೊ ಈ ಥರ ಗಾಡಿನ ಪಾರ್ಕ್ ಮಾಡಿ ಇಳಿಯೋಕ್ಕೆಲ್ಲ ಬಿಡ್ತಾ ಇಲ್ಲ ಅಂತೆ. ಜಸ್ಟ್ ಹೋಗಿ ನೋಡ್ಕೊಂಡು ಬರ್ಬೋದಂತೆ. ನಮಗೆ ಲೈಫಲ್ಲಿ ಅಷ್ಟು ರಿಸ್ಕ್ ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಇಳಿಯೋಕ್ಕೆ ಹೋಗಲ್ಲ, ಜಸ್ಟ್ ನೋಡ್ಕೊಂಡು ಹೋಗೋದಷ್ಟೇ ಈಗ. ಸೊ ಹಾಗಾಗಿ ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ನಾವು ಜಸ್ಟ್ ಹೋಗಿ ನೋಡ್ಕೊಂಡು ಬರ್ತೀವಿ. ಇಳಿಯೋಕ್ಕೆಲ್ಲ ಹೋಗಲ್ಲ, ಅಷ್ಟು ಇಂಟ್ರೆಸ್ಟ್ ಇಲ್ಲ, ಜಸ್ಟ್ ನೋಡಬೇಕು ಅಂತ ಇದ್ವಿ. ಸೊ ಹಾಗಾಗಿ ಹೋಗ್ತೀವಿ, ಬನ್ನಿ. ಸೊ ನೀರು ತುಂಬ ತುಂಬಿರೋ ಕಾರಣ ಅಲ್ಲಿ ನಮಗೆ 4 ವೀಲರ್ 2 ವೀಲರ್ಸ್ನ ಅಲೌಡ್ ಮಾಡಿರಲಿಲ್ಲ. ಬಸ್ಸಿಂದನೇ ಹೋಗಬೇಕಿತ್ತು. ಪೆನ್ನಗರಮಿಂದ ಹೊಗೆನಕಲ್ ಫಾಲ್ಸ್ಗೆ 12 ಕಿಲೋಮೀಟರ್ ಇದೆ. ಸೊ ಹಾಗಾಗಿ ನಮ್ಮ 4 ವೀಲರ್ನ ನಾವು ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಬಸ್ ತಗೊಂಡು ಹೊರಟ್ವಿ ಹೊಗೆನಕಲ್ಗೆ. ನೋಡ್ತಾ ಇರ್ಬೋದು, ನೀರಂತೂ ತುಂಬ ಅಂದರೆ ತುಂಬಾ ತುಂಬಿತ್ತು. ಹೇಗೆ ಹರಿತಾ ಇದೆ ಅಂತ ಹೇಳ್ಕೊಂಡು ಜಾಸ್ತಿನೇ ಇತ್ತು ನೀರು. ಸೊ ಯಾರಿಗೂ ಅಲ್ಲಿ ಅಲೌಡ್ ಮಾಡಿಲ್ಲ. ಬೇಜಾರು ಸ್ವಲ್ಪ ಆಯಿತು, ಹತ್ತಿರದಿಂದ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತ. ಬಟ್ಟು ಪರವಾಗಿಲ್ಲ, ನೋಡಿದ್ವಿ ನಾವು, ಖುಷಿನೂ ಆಯಿತು. ಇದಿಷ್ಟಾಗಿತ್ತು, ಹೋಗಿದ್ವಿ, ಬಟ್ ಅಲ್ಲಿ ತನಕ ನೋಡೋಕ್ಕಾಗಿಲ್ಲ. ಸೊ ಸೌಂಡ್ ಕೇಳ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ನೀರಿದೆ. ಸೊ ಹಾಗಾಗಿ ಅವರು ಕ್ಲೋಸ್ ಮಾಡಿದ್ದಾರೆ. ಹೆಂಗೆ ಹರಿದೋಗ್ತಾ ಇದೆ ನೀರು ನೋಡಿ. ಸೊ ಕಾಣಿಸ್ತಾ ಇಲ್ಲ. ನಾನು ಈ ಕಡೆ ಒಳಗಡೆಯಿಂದ ಬಂದೆ ಆ್ಯಕ್ಚುಲಿ. ನೋಡ್ತಾ ಇರ್ಬೋದು ನೋಡಿ, ತುಂಬ ಅಂದರೆ ತುಂಬಾ ನೀರಿದೆ. ಸೊ ಹಾಗಾಗಿ ಕ್ಲೋಸ್ ಮಾಡಿದ್ದಾರೆ. ಸೊ ಈಗ ಮಾಡೋದೇನೂ ಇಲ್ಲ, ಇಲ್ಲಿಂದ ನಾವೀಗ ಹೊರಡೋದು. ಹೊಗೆನಕಲ್ ಫಾಲ್ಸ್ ಹತ್ರ ಫಿಶ್ ಫ್ರೈ ಮಾಡ್ತಾರೆ. ಸೊ ಹಾಗಾಗಿ ನಾವಲ್ಲಿ ಒಂದು ಫಿಶ್ ಫ್ರೈನ ತಗೊಂಡ್ವಿ. ಹಾಗೆ ಅಲ್ಲಿ ಅದ್ರ ಪಕ್ಕದಲ್ಲೇ ಚಕ್ಕುಲಿ ಅದೆಲ್ಲ ಮಾರ್ತಾಯಿದ್ರು. ಸೊ ಅದನ್ನು ಕೂಡ ನಾವು ಅಲ್ಲಿ ತಗೊಂಡು ತಿನ್ಕೊಂಡು ಹಾಗೆ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಬಸ್ಸಲ್ಲಿ ಜೋಕ್ ಮಾಡಿಕೊಂಡು ಮಾತಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸುಷ್ಮಿತಾ ತೆಗಿ, ಊಟ ತೆಗಿ. ಸೊ ಯಾರ ಜಾಗನೋ ಗೊತ್ತಿಲ್ಲ, ಗದ್ದೆ ಎಲ್ಲೋ ಒಂದು ಕಡೆ ಜಾಗ ಸಿಕ್ತು. ಟೈಮು 4:30 ಆಗಿದೆ. ಊಟಕ್ಕೆ ನಿಲ್ಲಿಸಿದ್ದೀವಿ. ಸೊ ಏನೇನು ಅಂತ ಹೇಳಿದರೆ, ಕಬಾಬ್ ಇಟ್ಕೊಂಡ ನ್ಯೂಸ್ ನೋಡಿದೆ ನಾನು ಲಾಸ್ಟ್ ವೀಕಿಗೆ ಅಂದ್ಕೊಂಡಿದ್ದೆ. ಈ ವೀಕ್ ಓಪನ್ ಮಾಡಿದ್ದಾರೆ. ನಾನು ಲಾಸ್ಟ್ ವೀಕ್ ನೋಡಿದ್ದು ಕ್ಲೋಸ್ ಇದೆ ಅಂತ. ಈ ವೀಕಲ್ಲ ಅದು. ಸರಿ ಇಟ್ಕೊಳ್ತೀನಿ. ಹಾಕು ರೈಸು
ಚಿಕನ್ ಸುಕ್ಕ, ಹಾಗೆ ಮೊಸರು ಅಂತ ತರಬೇಕಿತ್ತು. ಅದೊಂದು ಬಾಕಿ. ಬಾ ಮಿತ್ ಬೇಗ ಸೈಡ್ಗಳು. ಸೊ ಗಾಳಿ ಅಂದರೆ ಗಾಳಿ ಅಪ್ಪ. ಊಟ ಮಾಡಿ ಹೊರಡೋದು. ನಾವು ಮುಟ್ಟೋಷ್ಟೊತ್ತಿಗೆ 7:30 ಆಗುತ್ತೆ. ಈಗ ಊಟ ಆಯಿತು, ಈಗ ಮನೆ ಕಡೆಗೆ. ನಿಜ ಈ ಹೊಗೆನೆಕಲ್ಲು ಬರೋದಕ್ಕೆ ದಾರಿ ಮಾತ್ರ ಕರೆಕ್ಟಾಗಿ ಗೊತ್ತಿರಬೇಕು, ಇಲ್ಲ ಅಂದರೆ ಗೂಗಲ್ ಮ್ಯಾಪ್ ಮಾತ್ರ ನಮಗೆ ಬರ್ಬೋದು. ನಂಬೇಡಿ ಗೂಗಲ್ ಮ್ಯಾಪ್ನ ನಂಬೇಡಿ, ಗೂಗಲ್ ಅಮ್ಮನ್ನ ನಂಬೇಡಿ. ಗೂಗಲ್ ಅಮ್ಮನ್ನ ನಂಬೇಡಿ. ನಿಜ, ಎಷ್ಟು ದಾರಿ ಗೊತ್ತಾ, ಈಗ ಎಷ್ಟು ದಾರಿಗೆ ಬಂದ್ರೆ ಅದೇ ದಾರಿಗೆ ವಾಪಸ್ ಹೋಗ್ಬೇಕು, ಹಂಗಾಗ್ಬಿಟ್ಟಿದೆ ಈಗ. ಬೇಡ, ನೀನೇನು ಹೇಳ್ಬೇಡ, ಸೈಲೆಂಟ್ ಆಗಿರು, ನಾವೇ ಹುಡ್ಕೊಂಡು ಹೋಗ್ತೀವಿ. ಅಲ್ಲ, ಗೂಗಲ್ ಅಮ್ಮ ಸುಳ್ಬುರ್ಕಿ. ಗೂಗಲ್ ಅಮ್ಮ ಸುಳ್ಬುರ್ಕಿ ಅಂತೆ. ಅಲ್ಲಿ ರೈಟ್ ತಕೊಳ್ಳಿ, ಲೆಫ್ಟ್ ತಕೊಳ್ಳಿ ಅಂತಾಳೆ. ಅಲ್ಲಿ ಜಾಗನೇ ಇರಲ್ಲ, ದಾರಿನೇ ಇರಲ್ಲ. ರೈಟಿಗೂ ದಾರಿ ಇರಲ್ಲ, ಲೆಫ್ಟಿಗೂ ದಾರಿ ಇರಲ್ಲ. ಆಮೇಲೆ ಕಾಡಲ್ಲಿ ಹೋಗಿ ನಾವು ಮನೆ ಮಾಡ್ಕೊಂಡು ಗುಡ್ಡದ ಮೇಲೆ ಹೋಗಿ ನಾವು ಮನೆ ಮಾಡ್ಕೊಂಡು ಇರ್ಬೇಕು. ಏನೋ ಮೇನ್ ರೋಡಿಗೆ ಬಂದ್ವಲ್ಲ, ನಿದ್ದೆ ಮಾಡಿ ಬರೋಣ. ಇಲ್ಲ, ಒಂದು 7:30 8 ಗಂಟೆ ತೋರಿಸ್ತಾ ಇದೆ ನಾವು ರೀಚ್ ಆಗ್ಲಿಕ್ಕೆ. 8 o'clock. ಎಸ್, ಮನೆಗೆ ಬಂದು ರೀಚ್ ಆದೆ. ಮನೆಗೆ ಬಂದು ಮುಟ್ಬೇಕಾದ್ರೆ 8:45 ಆಗಿತ್ತು. ಸೊ ಹಾಗಾಗಿ ಈಗ ಊಟ ಮಾಡಿ ಮಲಗಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಹೊಗೆನೆಕಲ್ಲು ಹೊರಟಿದ್ವಿ, ಬಟ್ ಅಲ್ಲಿ ಅಲೌಡ್ ಮಾಡಿರಲಿಲ್ಲ. ಬಟ್ ನಾವು ನೀರಲ್ಲಿ ಇಳಿಯೋ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ, ಬಿಕಾಸ್ ನಾವು ಬಟ್ಟೆ ಏನು ತಗೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ನೀರಲ್ಲಿ ಇಳಿಬೇಕಂತ ಏನು ನಮ್ಮದು ಪ್ಲ್ಯಾನಿಂಗ್ ಇರಲಿಲ್ಲ. ಸೊ ಅಂದರೆ ಸ್ವಲ್ಪ ಹತ್ತಿರದಿಂದ ನೋಡೋಣ ಅಂತ ಇದ್ವಿ. ಇದು ಕಂಪ್ಲೀಟ್ಲಿ ನಮಗೆ ತುಂಬ ದೂರದಿಂದ ನೋಡ್ಲಿಕ್ಕಾಯಿತು. ಸೊ ಹಾಗಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ತುಂಬಾ ನೀರಿತ್ತು. ನಮ್ಮ ಸೇಫ್ಟಿ ಅನ್ಕೊತೀನಿ ಅದು. ಸೊ ಹೆವಿ ರಿಸ್ಕ್ ತೊಗೊಳಕ್ಕೆ ನಮಗೂ ಬೇಡ ಆಗಿತ್ತು. ಸೊ ಹಾಗಾಗಿ ರಿಸ್ಕಲ್ಲಿ ಅಲ್ಲಿ ಯಾರಿಗೂ ಬಿಡ್ತಾನೂ ಇಲ್ಲ, ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದ್ದಾರೆ. ತುಂಬ ದೂರದಿಂದನೇ ನೋಡಬೇಕು. ಸೊ ಹಾಗಾಗಿ ಬ್ಯಾಕ್ ಸೈಡಲ್ಲಿ ಅಲ್ಲೇ ಒಂದು ಹತ್ತಿರದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ವಾ. ಸೊ ಆ ದೇವಸ್ಥಾನದ್ದು ಹಿಂದೆಯಿಂದ ನಮಗೆ ನೋಡಲಿಕ್ಕೆ ಇತ್ತು. ಸೊ ಹಾಗಾಗಿ ಅಲ್ಲಿ ಹತ್ತಿರ ಹೋಗಿ ಸ್ವಲ್ಪ ಹತ್ತಿರದಿಂದ ನೋಡ್ಕೊಂಡು ಬಂದ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.